ನಮಸ್ತೆ ಸ್ನೇಹಿತರೆ. 4ನೆಯ ಪದ್ಯ ಹಲುಬಿದಾಳ್ ಕಲ್ಮರ ಕರಗುವಂತೆ ಲಕ್ಷ್ಮೀಶನ ಕಾವ್ಯವನ್ನು ನೋಡ್ತಾ ಇದ್ವಿ. ಅದರ ಮುಂದುವರೆದ ಭಾಗವನ್ನು ಈಗ ನೋಡೋಣ. ಹಿಂದಿನ ತರಗತಿಯಲ್ಲಿ ಅಂದು ಕೌಶಿಕ ವಿಶ್ವಾಮಿತ್ರ ಮುನಿಯ ಜೊತೆ ಮಿಥಿಲಾಪುರಕ್ಕೆ ಬಂದು ಹರಧನಸನ್ನು ಮುರಿದು ನನ್ನನ್ನು ಮದುವೆಯಾದ ಶ್ರೀರಾಮ ಮದುವೆಯಾದ ನಂತರ ನನ್ನೊಡನೆ ಸುಖ ಸಂತೋಷದಿಂದ ಪ್ರೀತಿಯಿಂದ ಪ್ರೇಮದಿಂದಿದ್ದಂತಹ ಶ್ರೀರಾಮ ನನ್ನ ಕಷ್ಟ ಕಾಲದಲ್ಲಿ ತಾನೂ ಸಹಿತ ಕಷ್ಟವನ್ನು ಪಡ್ತಾ ಇದ್ನೇ ಹೊರತು ಎಂದೂ ನನ್ನ ಬಗ್ಗೆ ಇದೆಲ್ಲ ಕೆಟ್ಟದ್ದನ್ನು ವಿಚಾರ ಮಾಡಿದವನಲ್ಲ ಅಂತ. ಅದಕ್ಕೆ ಈ ರೀತಿ ಸುಖ ಸಂತೋಷದಿದ್ದಂತಹ ರಾಮ ಆಮೇಲೆ ರಾವಣನನ್ನು ಅಪಹರಣ ಮಾಡಿದಾಗ ಶ್ರೀರಾಮ ನನಗಾಗಿ ಕಪಿ ಸೈನ್ಯವನ್ನು ಕೂಡಿಸಿ ಕಡಲನ್ನು ಕಟ್ಟಿ ದೈತ್ಯರನ್ನು ಕೊಂದು ಅಗ್ನಿಮುಖದಲ್ಲಿ ನನ್ನನ್ನು ಪರೀಕ್ಷೆ ಮಾಡಿ ಮತ್ತೆ ನನ್ನಳು ಯಾವ ಅಪರಾಧವನ್ನು ಹುಡುಕಿದನು ಅಂಥೇಳಿ ಏನು ಮಾಡ್ತಾಳೆ, ಇಲ್ಲಿ ಸೀತೆ ಶ್ರೀರಾಮನ ಬಗ್ಗೆ ಏನು ಮಾಡ್ತಾಳೆ, ವಿಚಾರ ಮಾಡ್ತಾಳೆ. ಇಷ್ಟೆಲ್ಲ ಆದ ನಂತರನೂ ಸಹಿತ ಮತ್ತು ನನ್ನ ಬಗ್ಗೆ ಏನು ತಪ್ಪನ್ನು ಹುಡುಕಿದ ಅಂಥೇಳಿ ಏನು ಮಾಡ್ತಾಳೆ, ದುಃಖವನ್ನು ಪಡ್ತಾಳೆ. ಅದಕ್ಕೆ ನೆಕ್ಸ್ಟ್ ಮುಂದಿನ ಪದ್ಯ ಏಕೆ ನಿಂದಿಹೇ ಹೋಗು ಸೌಮಿತ್ರಿ. ಆನಂತರ ಲಕ್ಷ್ಮಣ ಕಳಿಸ್ಲಿಕ್ಕೆ ಬಂದಿದ್ನಲ್ಲ, ಇನ್ನೂ ಅಲ್ಲೇ ನಿಂತಿದ್ದ. ಹೀಗಾಗಿ ಯಾಕೆ ಇನ್ನೂ ಇಲ್ಲೇ ನಿಂತಿ ಲಕ್ಷ್ಮಣ, ನೀನೇನು ಮಾಡು, ಹೋಗು. ಕೋಪಿಸನೆ ಕಾಕುತ್ಸನಲ್ಲಿ ಶ್ರೀರಾಮ ಏನು ಮಾಡ್ತಾನಲ್ಲಿ, ಕೋಪಗೊಳ್ಳುವುದಿಲ್ಲವೇ. ಕಾಕುತ್ಸ ಅಂದರೆ ಇಲ್ಲಿ ರಾಮ. ತಳುವಿಲ್ಲದೊಡೆ ತಡ ಮಾಡದೆ ನೀನೇನು ಮಾಡು, ಈಗಲೇ ಹೊರಟು ಹೋಗು. ನೆರವುಂಟು ನನಗೆ ಸಹಾಯ ಉಂಟು. ತನಗಿ ಕಾಡೋಳು ಉಗ್ರ ಜಂತುಗಳಲ್ಲಿ ನನಗೈತಲ್ಲ ಇಲ್ಲಿ ಕಾಡಿನ ಉಗ್ರ ಕಾಡು ಮೃಗಗಳು ಪಕ್ಷಿಗಳಿಗೆ ಏನು ಮಾಡ್ತಾವೆ, ನನಗೆ ಸಹಾಯವನ್ನು ಮಾಡ್ತಾವು. ರಘುನಾಥ ಏಕಾಕಿ ಹಾಕಿರ್ಪನು. ಆದ್ರೆ ಅಲ್ಲಿ ಶ್ರೀರಾಮ ಏನಿದಾನ, ಏಕಾಂಗಿ ಆಗಿದ್ದಾನ. ಲೋಕದರಸ ಸೇವೆಗೈದೊಡಂ ತನ್ನ ಕಿಂಕರ ಬೇಕು ಬೇಡೆಂದು ಪೇಳರೆ ಭರತ ಶತ್ರುಘ್ನರಿ ಕೆಲಸಕ್ಕೆ ಒಪ್ಪಿದರೆ ಹನುಮಂತ ನಿರ್ದಿಪನಿ ಪೇಳೆಂದಳ್ ಅಬಲೆ. ಆಗ ಹೇಳ್ತಾಳ, ಇಲ್ಲಿ ನನಗೆ ಕಾಡಿನಲ್ಲಿ ಉಗ್ರ ಕಾಡು ಮೃಗಗಳು ನನಗೆ ಸಹಾಯವನ್ನು ಮಾಡ್ತಾವು. ಅಲ್ಲಿ ಶ್ರೀರಾಮ ಏಕಾಂಗಿ ಆಗಿರುವನು, ಒಬ್ಬಂಟಿಗನಾಗಿರುವನು. ಅದಕ್ಕೆ ನೀನು ತಡ ಮಾಡದೆ ಹೊರಟು ಹೋಗು ಅಂತ ಹೇಳ್ತಾಳೆ. ಲೋಕದ ಅರಸ, ಇಡೀ ಲೋಕಕ್ಕೆ ಅರಸನಾದಂತಹ ಈ ರೀತಿಯಾದಂತಹ ಸೇವೆಗೈದೊಡಂ, ಈ ರೀತಿಯಾದಂಥ ಕೆಲಸವನ್ನು ಮಾಡಿದಾಗ ತನ್ನ ಕಿಂಕರರು ತನ್ನ ಸೇವಕರು ಏನು ಮಾಡಿದ, ಬೇಡೆಂದು ಪೇಳರೆ. ಸೀತೆಯನ್ನು ಕಾಡಿಗಟ್ಟಿದ್ದನ್ನು ಕೇಳಿ ಬೇಕು ಬೇಡ ಅಂತ ಹೇಳಿ ಒಬ್ಬರು ಏನು ಕೇಳಲಿಲ್ಲೇನು, ಭರತ ಶತ್ರುಘ್ನರ ಅಲ್ಲಿದ್ರೇನು ಈ ಕೆಲಸ ಮಾಡಲಿಕ್ಕೆ. ಶ್ರೀರಾಮ ಐತಲ್ಲ, ಸೀತೆಯನ್ನು ತನ್ನ ಹೆಂಡತಿಯನ್ನು ಕಾಡಿಗೆ ಬಿಟ್ಟು ಬರಲಿಕ್ಕೆ ಅವರ ತಮ್ಮಂದಿರಾದಂಥ ಭರತ ಶತ್ರುಘ್ನರು ಸಹಿತ ಈ ಕೆಲಸಕ್ಕೆ ಒಪ್ಕೊಂಡ್ರ. ಹನುಮಂತ ನಿರ್ದಿಪನಿ, ಅಲ್ಲಿ ಹನುಮಂತಿದ್ನೇನು ಅಂಥೇಳಿ ಪೇಳೆಂದಳು ಹೇಳಂತ ಹೇಳಿ ಅಸಹಾಯಕಳಾದಂತಹ ಸೀತೆಗೆ ಏನು ಮಾಡ್ತಾಳೆ, ಕಣ್ಣೀರನ್ನು ಸುರಿಸ್ತಾ ಲಕ್ಷ್ಮಣನಿಗೆ ಕೇಳ್ತಾಳೆ. ನೆಕ್ಸ್ಟ್ ಮುಂದಿನ ಪದ್ಯವನ್ನು ನೋಡಿ. ಕಡೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಕಡುಪಾತಂಗ ಇದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪರೆವುದು ಎನ್ನೋಳ್ ಅಪರಾಧ ಮುಂಟು. ಸಾಕಿಲ್ಲಿರಬೇಡ ನೀನು ನಡೆ ಹೋಗು. ನಿಲ್ಲದಿರ್ದೆನಗೆ ಮಾರ್ಗದೋಳ್ ಅಡಿಗಡಿಗೆ ಸುಖಮೆಂದು ಸೀತೆ ಕಂಬನಿಗಳಂ ಮಿಡಿದು ಆರ್ತಿಯಾಗಿರಲ್ ಸೌಮಿತ್ರಿ ನುಡಿದ ನಾವಿ ಪೀವಿನದ ಅಭಿಮಾನಿಗಳಿಗೆ. ಕಡೆಗೆ ಸೀತೆಗೆ ಏನು ಮಾಡ್ತಾಳ, ಎಷ್ಟೇ ಆದರೂ ಹೆಣ್ಣು ಕೊನೆಗೆ ಏನು ಮಾಡ್ತಾಳ, ತನ್ನದೇ ತಪ್ಪು ಅಂಥೇಳಿ ಏನು ಮಾಡ್ತಾಳ, ತನ್ನ ಮೇಲೇನೆ ಹಾಕೋತಾಳ. ಎಂತಹ ದುಷ್ಟನಾದಂಥ ಗಂಡನಿದ್ರೂ ಸಹಿತ ಕೊನೆಗೆ ಏನು ಮಾಡ್ತಾಳೆ, ಹೆಣ್ಣು ಯಾವತ್ತೂ ತನ್ನ ಗಂಡನಿಗೆ ಒಳ್ಳೆಯದಾಗಲಿ ಅಂತನ ಬಯಸ್ತಾಳೆ. ಇಲ್ಲಿನೂ ಸಹಿತ ಸೀತೆ ಇಷ್ಟೆಲ್ಲ ರಾಮ ಮಾಡಿದ್ರೂ ಸಹಿತ, ಇಷ್ಟೇ ಕಷ್ಟವನ್ನು ಅವಳಿಗೆ ಕೊಟ್ಟಿದ್ರೂ ಸಹಿತ ಕೊನೆಗೆ ಏನು ಮಾಡ್ತಾಳೆ, ತನ್ನ ಗಂಡನಾದಂಥ ಶ್ರೀರಾಮ ರಾಘವನಲ್ಲಿ ತಪ್ಪಿಲ್ಲ ಅಂತ. ರಾಘವ ಅಂದರೆ ಶ್ರೀರಾಮನಲ್ಲಿ ಯಾವುದೂ ತಪ್ಪಿಲ್ಲ ಅಂತ. ಕರುಣಾಳು ಅಂತ ನೋಡ್ರಿ, ಅವ ಭಾಳಷ್ಟು ಕರುಣಾಳು ಇದ್ದಾನ ಅಂಥೇಳಿ ಏನು ಮಾಡ್ತಾಳೆ, ಹೆಣ್ಣು ಅಂದುಕೊಳ್ತಾಳೆ. ಇಷ್ಟೆಲ್ಲ ಆದ್ರೂ ಸಹಿತ ತನ್ನ ಗಂಡನ ಬಗ್ಗೆ ಐತಲ್ಲ ಹೆಣ್ಣು, ಭಾರತೀಯ ಹೆಣ್ಣು ಯಾವತ್ತೂ ಒಳ್ಳೆಯದನ್ನು ಬಯಸ್ಕೊತ ಬಂದಿರುವುದನ್ನು ನಾವು ಕಾಣ್ಬೋದು. ಕೊನೆಗೆ ಕರುಣಾಳವಾದಂತಹ ರಾಘವನಲ್ಲಿ ತಪ್ಪಿಲ್ಲ. ಕಡುಪಾತಂಗ ಇದು ಪೆಣ್ಣಾಗಿ ಜನಿಸಿ ತನ್ನೊಡಲಂ ಪರೆವುದೆನ್ನೋಳ್ ಅಪರಾಧ ಉಂಟು. ನೋಡ,
ಕಡು ಪಾಪ, ಬಹಳಷ್ಟು ಪಾಪವನ್ನು ಮಾಡಿ ಹೆಣ್ಣು ಜನ್ಮದಲ್ಲಿ ನಾನು ಹುಟ್ಟು ಬಂದು ಈ ದೇಹವನ್ನು ಪರಿತಾ ಇದ್ದೇನಲ್ಲ, ಸಲಹುತ್ತಾ ಇದ್ದೇನಲ್ಲ, ಕಾಪಾಡಿಕೊಳ್ತಾ ಇದ್ದೇನಲ್ಲ, ನನ್ನಲ್ಲಿ ಏನಿದೆ ಅಪರಾಧ ಉಂಟು ಅಂತ. ಹೆಣ್ಣಾಗಿ ಹೆಣ್ಣು ಜನ್ಮದಲ್ಲಿ ಹುಟ್ಟಿ ಬಂದದ್ದೇ ನಂದು ಮಹಾ ಅಪರಾಧ, ನಂದು ತಪ್ಪು. ಸಾಕಿಲ್ಲಿರಬೇಡ ನೀನು ನಡೆಪೋಗು, ಸಾಕು ಇಲ್ಲಿ ನೀನು ನಿಲ್ಲಬೇಡ, ಇನ್ಮೇಲೆ ಏನು ಮಾಡು ನೀನು ನಡೆ ಹೋಗು ಅಂತ. ನಿಲ್ಲದಿರ್ದೆನಗೆ, ನಿಲ್ಲಬೇಡ ಹೋಗು ಅಂತ. ಮಾರ್ಗದೋಳು ಅಡಿಗಡಿಗೆ, ನೀನು ಹೋಗ್ತಾ ಇರುವಂತಹ ದಾರಿ ಉದ್ದಕ್ಕೂ ಹೆಜ್ಜೆ ಹೆಜ್ಜೆಗೂ, ಅಡಿಗಡಿಗೆ ಹೆಜ್ಜೆ ಹೆಜ್ಜೆಗೂ ನಿನಗೇನಾಗಲಿ ಸುಖವಾಗಲಿ ಅಂತ ಹೇಳಿ ಏನು ಮಾಡೋದು, ಸುಖವಾಗಲಿ ಅಂಥೇಳಿ ಸೀತೆ ಕಂಬನಿಗಳ ಮಿಡಿದು, ಸೀತೆ ಕಣ್ಣೀರನ್ನು ಸುರಿಸುತ್ತಾ ಐತಲ್ಲ ಆರ್ತೆಯಾಗಿ ಭಯಂಕರವಾದಂಥ ಕಣ್ಣೀರನ್ನು ಸುರಿಸ್ತಾ ಸೌಮಿತ್ರಿಗೆ ಏನು ಮಾಡ್ತಾಳೆ, ಈ ರೀತಿಯಾಗಿ ಹೇಳಿದಾಗ ಲಕ್ಷ್ಮಣ ನುಡಿತಾನ ವಿಪಿನದ ಅಭಿಮಾನಿಗಳಿಗೆ. ವಿಪಿನ ಅಂದರೆ ಕಾಡಿನಲ್ಲಿರುವಂತಹ ಅಭಿಮಾನಿಗಳಿಗೆ, ಕಾಡು ಮೃಗಗಳಿಗೆ, ಪಕ್ಷಿ ಪ್ರಾಣಿ, ಅಲ್ಲಿರುವಂತಹ ಗಿಡ ಮರ ಬಳ್ಳಿ ಎಲ್ಲ ಅಭಿಮಾನಿಗಳಂದ್ರೆ ಇವೆಲ್ಲವುಗಳಿಗೆ ಏನು ಮಾಡ್ತಾನೆ, ಬೇಡ್ಕೋತಾನೆ. ಏನಂತ ಅನ್ನೋದು ಮುಂದಿನ ಪದ್ಯದೊಳಗೆ ನೋಡ್ರಿ. ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ತೃಣ ಗುಲ್ಮಗಳಿರ, ಪಂಚಭೂತಗಳಿರ, ದೆಸೆಗಳಿರ, ಕಾವುದು ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ, ಸಲಹಿಕೊಂಬುವುದು ತನ್ನ ಮಾತೆಯಂ ಜಾನಕಿಯ ನೆಲೆತಾಯೇ, ಭೂದೇವಿ ನಿನ್ನ ಮಗಳಿಹಳೆಂದು ಸೌಮಿತ್ರಿ ಕೈ ಮುಗಿದನು. ಕೊನೆಗೇನು ಮಾಡ್ತಾನ, ಸೀತೆಯನ್ನು ಕಾಪಾಡ್ರಿ ಅಂತ ಹೇಳಿ ತಿಳ್ಕೊಂಡು ಇಡೀ ಕಾಡಿನಲ್ಲಿರುವಂತಹ ಅಭಿಮಾನಿಗಳಿಗೆ ಏನು ಮಾಡ್ತಾನ, ಸೌಮಿತ್ರಿ ಲಕ್ಷ್ಮಣನು ಬೇಡ್ಕೊಳ್ತಾನ. ಏನನ್ನುವಂಥದ್ದನ್ನು ನೋಡ್ರಿ. ಎಲೆ ವನಸ್ಥಳಗಳಿರ, ನೋಡ್ರಿ ಇಲ್ಲಿ ಎಲೆ ವನಸ್ಥಳಗಳಿರ, ವೃಕ್ಷಗಳಿರ, ಕಾಡಿನಲ್ಲಿರುವಂತಹ ವನಗಳಂದ್ರೆ ದಟ್ಟವಾದಂತಹ ಗಿಡ ಮರಗಳಿಂದ ತುಂಬಿದಂತಹ ಕಾಡುಗಳಿಗೆ, ವೃಕ್ಷಗಳಿರ ದೊಡ್ಡ ದೊಡ್ಡ ಮರಗಳಿಗೆ, ವೃಕ್ಷಗಳಿಗೆ ಅಂದರೆ ಮರಗಳಿಗೆ, ಮೃಗಗಳಿರ ಕಾಡಿನಲ್ಲಿರುವಂತಹ ಉಗ್ರವಾದಂತಹ ಮೃಗಗಳು, ಕ್ರಿಮಿಕೀಟಗಳಿರ ಅಂತ, ಪಕ್ಷಿಗಳಿರ, ಲತೆಗಳಿರ, ತೃಣ ಗುಲ್ಮಗಳಿರ, ತೃಣ ಅಂದರೆ ಇಲ್ಲಿ ಹುಲ್ಲು, ಗುಲ್ಮ ಅಂದ್ರೆ ಪೊದೆ, ಹುಲ್ಲಿನ ಪೊದೆಗಳು, ಸಣ್ಣ ಸಣ್ಣ ಹುಲ್ಲಿನ ಗಿಡಗಂಟೆಗಳ ಗುಂಪು, ಪೊದೆಗಳಿರ, ಪಂಚಭೂತಗಳಿರ, ಪಂಚಭೂತಗಳ್ಯಾವು, ಸೂರ್ಯ ಭೂಮಿ ಆಕಾಶ ವಾಯು ನೀರು, ಪಂಚಭೂತಗಳು. ನೀರು ಆಕಾಶ ಭೂಮಿ, ನೀರು ಆಕಾಶ ಭೂಮಿ ವಾಯು ಅಗ್ನಿ, ಸೂರ್ಯ ಅಲ್ಲ. ಇವೆಲ್ಲ ಏನಿವು ಪಂಚಭೂತಗಳಂತ. ಈ ಪಂಚಭೂತಗಳಿಗೂ ಬೇಡ್ಕೋತಾನ. ಭೂಮಿ ಆಕಾಶ ವಾಯು ನೀರು ಅಗ್ನಿ, ಇವು ಪಂಚಭೂತಗಳಿಗೆ ಬೇಡ್ಕೋತಾನ. ದೆಸೆಗಳಿರ, ದೆಸೆ ಅಂದರೆ ದಿಕ್ಕುಗಳಿರ, ಕಾವುದು, ನೀವೆಲ್ಲರೂ ಏನು ಮಾಡಿರಿ, ಸೀತೆಯನ್ನು ಕಾಪಾಡಿರಿ ಅಂತ. ಕಾವುದು ಅಂದರೆ ಕಾಪಾಡ್ರಿ ಅಂತ. ಎಲೆ ಧರ್ಮದೇವತೆ ಜಗಜ್ಜನನಿ ಜಾಹ್ನವಿಯೇ, ಇಲ್ಲೇ ಧರ್ಮದೇವತೆ ಎನಿಸಿದಂತಹ ಜಗಜ್ಜನನಿ, ಜಗತ್ತಿಗೆ ಜನನಿಯಾದಂತಹ ಜಾಹ್ನವಿ, ಗಂಗಾ ನದಿ ಹರಿತಿರ್ತಲ್ಲ ಅದಕ್ಕೆ ದೇವಗಂಗೆಯೇ ಅಂತ. ಜಾಹ್ನವಿ ಅಂದರೆ ದೇವಗಂಗೆ ಅಥವಾ ಗಂಗೆ. ಜಾಹ್ನವಿಯ ಸಲಹಿಕೊಂಬುದು, ನೀನೇ ಏನು ಮಾಡಬೇಕು, ಸೀತೆಯನ್ನು ಕಾಪಾಡಬೇಕು, ಸಲಹಿಕೊಂಬೋದು ಅಂತ. ತನ್ನ ಮಾತೆಯಾದಂತಹ ಜಾನಕಿಯ ನೆಲೆ ತಾಯಿ ಭೂದೇವಿ, ನಿನ್ನ ಮಗಳಾದಂತಹ ಭೂದೇವಿಗೆ ಹೇಳ್ತಾನೆ, ಭೂಮಿ ತಾಯಿಗೆ, ನಿನ್ನ ಮಗಳಾದಂತಹ ಜಾನಕಿಯನ್ನು ಸೀತೆಯನ್ನು ಏನು ಮಾಡಬೇಕು, ನೀನೇ ಕಾಪಾಡಬೇಕು. ನಿನ್ನ ಮಗಳು ಹೇಳೆಂದು ಸೌಮಿತ್ರಿ ಕೈ ಮುಗಿದನು. ನೀನೇ ದೇವಗಂಗೆ, ನೀನೇ ಅಂದರೆ ಗಂಗಾ ಮಾತೆ, ನೀನೇ ಕಾಪಾಡು ಭೂಮಿ ತಾಯಿ, ನೀನೇ ಐತಲ್ಲ ಸೀತೆಯನ್ನು ಕಾಪಾಡ್ರಿ ಅಂತ ಹೇಳಿ ಏನು ಮಾಡ್ತಾನೆ, ಬೇಡ್ಕೋತಾನ. ಎಲೆ ವನಸ್ಥಳಿಗಳಿರ, ವನಗಳಿರ, ವೃಕ್ಷಗಳಿರ, ಮೃಗಗಳಿರ, ಕ್ರಿಮಿಕೀಟಗಳಿರ, ಪಕ್ಷಿಗಳಿರ, ಲತೆಗಳಿರ, ಹುಲ್ಲು ಪೊದೆಗಳಿರ, ಪಂಚಭೂತಗಳಿರ, ದಿಕ್ಕುಗಳಿರ, ಜಗಜ್ಜನನಿ ಎನಿಸಿದಂತಹ ಜಾಹ್ನವಿ ದೇವಗಂಗೆಯೇ, ಆಮೇಲೆ ಭೂದೇವಿಯೇ, ನೀನೇ ನಿನ್ನ ಮಗಳಿಹಳೆಯವಳು ಅಂಥೇಳಿ ಸೀತೆಯನ್ನು ಕೈ ಹಿಡಿದು ಕಾಪಾಡ್ರಿ ಅಂಥೇಳಿ ಏನು ಮಾಡ್ತಾನ, ಕೈ ಮುಗಿದು ಬೇಡ್ಕೋತಾನ. ನೆಕ್ಸ್ಟ್ ಮುಂದಿನ ಪದ್ಯ 13ನೇದು ನೋಡ್ರಿ. ಅರಸ ಕೇಳ್ ಅಲ್ಲಿರ್ದ ಮೃಗ ಪಕ್ಷಿಗಳು ಮೃಗ ಜಂತುಗಳು ಉರವಣಿಸುತ್ತ, ಅರಸ ಕೇಳಲ್ಲಿರ್ದ ಪಕ್ಷಿ ಮೃಗ ಜಂತುಗಳು ಉರವಣಿಸುತ್ತೆ, ಬಳಸಿನಿಂದು ಮೈ ಹುಡುಗಿ ಜೋಲ್ದೆರೆದೆ
ಕಂಬನಿ ಗೆರೆದು ನಿಜ ವೈರಮಂ ಮೆರೆದು ಪುಲ್ ಮೇವುಗಳನ್ನೇ ತೊರೆದು ಕೊರಗುತ್ತಿರ್ದವು. ಕೂಡೆ ಲತೆಗಳು ವೃಕ್ಷ ಲತೆಗಳು ಬಾಡಿ ಸೊರಗುತ್ತಿರ್ದವು. ಶೋಕಭಾರದಿಂ ಕಲ್ಲುಗಳಂ ಕರಗುತ್ತಿರ್ದವು. ಜಗದೊಳು ಉತ್ತಮರ ಹಾನಿಯಂ ಕಂಡು ಸೈರಿಸುವರುಂಟೆ. ಆವಾಗ ಹೇಳ್ತಾನೆ ನೋಡ್ರಿ, ಅರಸ ಕೇಳು ಅಲ್ಲಿರ್ದ. ಇಲ್ಲಿ ಜನಮೇಜಯ ಮುನಿ ಜೈಮಿನಿ ಅರಸನಿಗೆ ಐತಲ್ಲ ಕತೆ ಹೇಳ್ತಾ ಇದ್ದಾನ. ಆ ಕಥೆಯನ್ನು ಮುಂದುವರಿಸಿ ಅವನು ಏನು ಮಾಡ್ತಾನೆ, ಅರಸನಿಗೆ ಹೇಳ್ತಾನೆ, ಅರಸ ಕೇಳು, ಅಲ್ಲಿದ್ದಂತಹ ಎಲ್ಲ ಮೃಗಗಳು, ಪಕ್ಷಿಗಳು, ಜಂತುಗಳು, ಕ್ರಿಮಿ ಕೀಟಗಳೆಲ್ಲವೂ ಏನು ಮಾಡಿದ್ವು ಅಂತ, ಸೀತೆಯಂ ಉರವಣಿಸುತ್ತೆ. ಸೀತೆಗೆ ಐತಲ್ಲ ಜಂತುಗಳು ಧರಣಿಸುತ್ತೆ ಅಂದ್ರೆ ಭೂಮಿಯ ಮಗಳಂತ, ಯಾರಕ್ಕೆ, ಸೀತೆ ಅಂತ. ಜಂತುಗಳು ಧರಣಿಸುತೆಯಂ ಬಳಸಿ ಸೀತೆಯ ಸುತ್ತಲೂ ಏನು ಮಾಡಿದವು, ಬಳಸಿ ನಿಂತವು ಅಂತ. ಸೀತೆಯ ಸುತ್ತಮುತ್ತಲು ಎಲ್ಲ ಬಂದು ಏನು ಮಾಡಿದವು, ಎಲ್ಲ ಪಕ್ಷಿಗಳು, ಮೃಗಗಳು, ಕ್ರಿಮಿಕೀಟಗಳು, ಎಲ್ಲ ಕಾಡಿನ ಪ್ರಾಣಿಗಳು ಬಂದು ಸೀತೆಯ ಸುತ್ತುವರೆದು ಏನು ಮಾಡ್ತಾವೆ, ನಿಲ್ತಾವಂತ. ಆಮೇಲೆ ಮೈ ಹುಡುಗಿ ಜೋಲ್ ದೆರೆಯದೆ, ನೋಡಿ ಮೈ ಎಲ್ಲ ಉಡುಗಿಸಿಕೊಂಡು ಸಪ್ಪು ಮಾರಿ ಹಾಕ್ಕೊಂಡು ಏನು ಮಾಡಿದ್ವು, ನಿಂತು ಬಿಟ್ಟಿದ್ವು ಅಂತ. ಜೋಲ್ ದೆರೆಯದೆ ಕಂಬನಿಗೆರೆದು ಕಣ್ಣೀರನ್ನು ಸುರಿಸ್ತಾ ಇದ್ವು ಅಂತ. ಮುಖ ಎಲ್ಲ ಬಾಡಿ ಹೋಗಿತ್ತು, ಎಲ್ಲವೂ ಐತಲ್ಲ ಮೈ ಉಡುಗಿಸಿಕೊಂಡು ಏನು ಮಾಡ್ತಾ ಇದ್ವು, ಕಂಬನಿಯನ್ನು ಗರಿತಾ ಇದ್ವು ಅಂತ. ನಿಜ ವೈರಮಂ ಮರೆದು, ನೋಡ್ರಿ ಕಾಡಿನಲ್ಲಿರುವಂತಹ ಎಲ್ಲ ಪ್ರಾಣಿ ಪಕ್ಷಿಗಳು ಒಂದನ್ನಕ್ಕೊಂದು ಒಂದು ಏನು ಮಾಡ್ತಿರ್ತಾವೆ, ತಿಂತಾವು. ಅಲ್ಲಿ ನಿಜವಾದಂಥ ವೈರತ್ವವನ್ನು ಮರೆತು ಏನು ಮಾಡಿದ್ವು ಅಂತ, ಸೀತೆಯ ಸುತ್ತಮುತ್ತಲು ಅವೆಲ್ಲ ಬಂದು ನಿಂತಿದ್ವು ಅಂತ. ಮೈ ಎಲ್ಲವನ್ನು ಏನು ಮಾಡಿದ್ವು, ಉಡುಗಿಸಿಕೊಂಡು ಸೀತೆಗಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ವು ಅಂತ. ನಿಜ ವೈರಮಂ ಮರೆದು ಅಂದ್ರೆ ಮರೆತು, ಪುಲ್ಲು ಮೇವುಗಳನ್ನೇ ತೊರೆದು, ಹುಲ್ಲು ಮೇವುಗಳು ಕಾಡಿನಲ್ಲಿರುವಂಥ ಆಹಾರವನ್ನು ತಿನ್ನುವುದನ್ನು ಬಿಟ್ಟು ಕೊರಗುತ್ತಿರ್ದವು. ಎಲ್ಲವೂ ಐತಲ್ಲ ಕೊರಗುತ್ತಾ ಇದ್ದವು. ಸೀತೆಗೆ ಬಂದಂತಹ ಈ ದುಸ್ಥಿತಿಯನ್ನು ಕಂಡು ಮರಗುತ್ತಾ ಇದ್ದವು, ಕೊರಗುತ್ತಾ ಇದ್ದವು ಅಂತ. ಆಮೇಲೆ ಕೂಡೆ ವೃಕ್ಷ ಲತೆಗಳ ಬಾಡಿ ಸೊರಗುತ್ತಿರ್ದವು. ಅದರ ಜೊತೆಗೆ ಐತಲ್ಲ ಕಾಡಿನಲ್ಲಿರುವಂತಹ ವೃಕ್ಷಗಳು, ದೊಡ್ಡ ದೊಡ್ಡ ಮರಗಳು, ಲತೆ ಬಳ್ಳಿಗಳೆಲ್ಲವೂ ಬಾಡಿ ಏನು ಮಾಡ್ತಾ ಇದ್ವು ಅಂತ, ಸೊರಗುತ್ತಾ ಇದ್ವು ಅಂತ. ಶೋಕಭಾರದಿಂ ಕಲ್ಲುಗಳು ಕರಗುತ್ತಿರ್ದವು. ಕಾಡಿನಲ್ಲಿರುವಂಥ ಇವೆಲ್ಲವೂ ಸೀತೆ ಅಳುವುದರ ಜೊತೆಗೆ ಐತಲ್ಲ ಕಾಡಿನಲ್ಲಿರುವಂತಹ ಎಲ್ಲವೂ ಪ್ರಾಣಿ ಪಕ್ಷಿಗಳು ಅಳ್ತಾ ಇರುವುದರಿಂದ ಅಲ್ಲಿರುವಂತಹ ಕಲ್ಲುಗಳು ಸಹಿತ ಏನು ಮಾಡ್ತಾ ಇದ್ವು ಅಂತ, ಈ ಶೋಕಭಾರದಿಂದ ಕಣ್ಣೀರನ್ನು ಸುರಿಸ್ತಾ ಇರಬೇಕಾದ್ರೆ ಕಲ್ಲುಗಳು ಸಹಿತ ಏನು ಮಾಡ್ತಾ ಇದ್ವು ಅಂತ, ಕರಗ್ತಾ ಇದ್ವು ಅಂತ. ಯಾಕಂದ್ರೆ ಜಗದೋಳು ಉತ್ತಮರ ಹಾನಿಯನ್ನು ಕಂಡು ಸೈರಿಸುವರುಂಟೆ. ಜಗತ್ತಿನೊಳಗೆ ಒಳ್ಳೆಯವರಿಗೆ ಆಗ್ತಾ ಇರುವಂಥ ಹಾನಿಯನ್ನು ಕಂಡು ಯಾರು ಸಹಿಸ್ಕೋತಾರ ಅಂತ. ಒಳ್ಳೆಯವರಿಗೆ ಆಗ್ತಾ ಇರುವಂಥ ಈ ರೀತಿಯಾದಂಥ ಕಷ್ಟವನ್ನು ಯಾರು ಸಹಿಸ್ಕೋತಾರ, ಪ್ರತಿಯೊಬ್ಬರೂ ಸಹಿತ ಅವರು ದುಃಖದೊಳಗೆ ಪಾಲ್ಗೊಳ್ತಾರ. ಅದಕ್ಕಾಗಿ ಮರಗ್ತಾರ, ಕೊರಗ್ತಾರ ಅನ್ನೋದಕ್ಕೆ ಇದು ಉದಾಹರಣೆ. ಸೀತೆ ಅನುಭವಿಸ್ತಾ ಇರುವಂತಹ ಪ್ರತಿ ನೋವಿನೊಳಗೂ ಸಹಿತ ಕಾಡಿನಲ್ಲಿರುವಂತಹ ಪ್ರತಿಯೊಂದು ಜೀವಿಯೂ ಸಹಿತ, ನಿರ್ಜೀವವಾದಂಥ ವಸ್ತುವು, ಸಜೀವ ನಿರ್ಜೀವ ಎರಡೂ ವಸ್ತುಗಳು ಸಹಿತ ಸೀತೆಗಾಗಿ ಮರಗ್ತಾ ಇದ್ವು ಅನ್ನುವಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಅದಕ್ಕಾಗಿ ಜಗತ್ತಿನೊಳಗೆ ಒಳ್ಳೆಯವರಿಗೆ ಆಗ್ತಾ ಇರುವಂಥ ಹಾನಿಯನ್ನು ಕಂಡು ಬೇರೆಯವರು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪದ್ಯವನ್ನು ನೋಡಿ. ಪೃಥ್ವಿ ಆತ್ಮಜೆ ಬಳಿಕ ಚೇತರಿಸಿ ತನಗಿನ್ನೂ ಪತಮಾವುದೆಂದು ದೆಸೆಗಳಂ ನೋಡಿ ಸೆಲೆ ಶೀತಲ ಮಾಧವ ಅವಯವದ ಧೂಳಿಡಿದ ಮೈಯ ಬಿಡುಮುಡಿಯಂ ವಿಕೃತಿ ಎಣಿಸದೆ ಮಿಥಿಲೇಂದ್ರಿಯ ವಂಶದೋಳು ಜನಿಸಿ ರಘು ಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೋಳ್ ವೃತಿಸುವಂತಾಯಿತು. ಅಯ್ಯೋ ಅಕಟ ವಿಧಿಯೆಂದು ಹಲುಬಿದಳ ಕಲ್ಮರ ಕರಗುವಂತೆ. ನೋಡ್ರಿ, ಈ ಪದ್ಯದ ಟೈಟಲ್ ಇಲ್ಲೇ ಬರ್ತದೆ. ಇಲ್ಲಿ ಪೃಥ್ವಿ ಆತ್ಮಜೆ, ಪೃಥ್ವಿ ಅಂದರೆ ಇಲ್ಲಿ ಭೂಮಿಯ ಆತ್ಮಜೆ ಅಂದರೆ ಮಗಳು. ಭೂಮಿಯ ಮಗಳಾದಂತಹ ಸೀತೆ ಏನು ಮಾಡ್ತಾಳೆ, ಬಳಿಕ ತನ್ನಷ್ಟಕ್ಕೆ ತಾನೇ ಏನು ಮಾಡ್ತಾಳೆ, ಚೇತರಿಸ್ಕೊಳ್ತಾಳ. ಯಾರು, ಲಕ್ಷ್ಮಣ ಬಿಟ್ಟು ಹೋದ ನಂತರ ಕೊನೆಗೆ ಕಣ್ಣೀರನ್ನು ಸುರಿಸ್ತಾಳ. ಆಮೇಲೆ ತನ್ನ ದುಃಖವನ್ನು ಏನು ಮಾಡ್ತಾಳ, ಕಳೆದುಕೊಂಡು ಕೊನೆಗೆ ತಾನೇ ಏನು ಮಾಡ್ತಾಳ, ತನ್ನಷ್ಟಕ್ಕೆ ತಾನೇ ಚೇತರಿಸಿಕೊಳ್ತಾಳ. ಆಮೇಲೆ ತನಗಿನ್ನೂ ಪತಮಾವುದು, ಪಥ ಅಂದರೆ ದಾರಿ, ತನಗಿನ್ನ ದಾರಿ ಯಾವುದು, ಪತಮಾವುದೆಂದು ದೆಸೆಗಳಂ ನೋಡಿ, ತನಗಿನ್ನ ದಾರಿ ಯಾವುದು ಅಂಥೇಳಿ ಸುತ್ತಮುತ್ತಲಿರುವಂತಹ ದೆಸೆ ದಿಕ್ಕುಗಳಿಗೆ ಐತಲ್ಲ ಎಲ್ಲ ಕಡೆಗೆ ನೋಡ್ತಾಳೆ, ಯಾವ ಕಡೆ ಹೋಗಲಿ ಅಂತ. ನೋಡಿ ಸೆಲೆ ಶೀತಲ ಮಾದ, ಆಮೇಲೆ ಮೈ ಮೇಲೆ ಐತಲ್ಲ
ಕಾಡಿನೊಳಗೆ ಐತಲ್ಲ ಬಿದ್ದ ಕಸಲ್ಲಿ ಆಕೆ ತಳಗೆ ಬಿದ್ದೈತಲ್ಲ ಉಳ್ಳಾಡಿದ್ದಕ್ಕಾಗಿ ಎಲ್ಲ ಐತಲ್ಲ ದೇಹ ಏನು ಮಾಡಿತ್ತು, ಎಲ್ಲ ಮಣ್ಣು ಗೂಡಿತ್ತು ಅಂತ, ಶೀತಲವಾಗಿತ್ತು, ಎಲ್ಲ ಐತಲ್ಲ ಹೊಲಸಾಗಿತ್ತು ಅಂತ. ಅವಯವ ಅಂದರೆ ಶರೀರ ಧೂಳು ಹಿಡಿದಂತಹ ಮೈಯನ್ನು ಏನು ಮಾಡ್ತಾಳೆ, ಎಲ್ಲವನ್ನು ಬಿಡಿಸ್ಕೊಳ್ತಾ. ಆಮೇಲೆ ಬಿಡುಮುಡಿಯಂ ಬಿಚ್ಚಿದಂತಹ ತಲೆಗೂದಲು, ಬಿಡುಮುಡಿ ಅಂದರೆ ಜಡೆ. ಆ ಮುಡಿ, ಆ ದೇಹದ ಕೂದಲುಗಳೇನು ಅಸ್ತವ್ಯಸ್ತವಾಗಿದ್ವಲ್ಲ ಅದೆಲ್ಲವುಗಳನ್ನು ಏನು ಮಾಡ್ತಾಳೆ, ವಿಕೃತಿ ಎಣಿಸದೆ, ಇದೆಲ್ಲವುಗಳನ್ನು ನೋಡಲಾರದೆ ಎಲ್ಲ ಮೈಮೇಲಿನ ಬಟ್ಟೆಗಳೆಲ್ಲ ಕೊಳೆ ಆಗಿಬಿಟ್ಟಿದ್ವು, ಅಸ್ತವ್ಯಸ್ತವಾಗಿದ್ವು, ಕೂದಲೆಲ್ಲ ಕೆದರಿ ಆ ಕಡೆ ಏನು ಮಾಡಿತ್ತು, ಹರಡಿಕೊಂಡಿತ್ತು. ಇಂತಹ ವಿಕೃತಿ ವಿಕಾರವಾದದ್ದನ್ನು ಎಣಿಸದೆ ಯಾಕೆ ಏನು ಮಾಡಲು ಅನ್ಕೋತಾಳ. ಮಿಥಿಲೇಂದ್ರಿಯ ವಂಶದವಳು ಜನಿಸಿ ರಘುಕುಲದ ದಶರಥ ನೃಪನ ಸೊಸೆಯಾಗಿ ತನಗೆ ಕಟ್ಟಡವಿಯೋಳು ವೃತಿಸುವಂತಾಯಿತು. ಅಕಟ ವಿಧಿಯಂದು ಹಲ್ಲು ಬಿದ್ದಾಳು ಕಲ್ಮರ ಕರಗುವಂತೆ. ಕೊನೆಗೆ ಏನು ಮಾಡ್ತಾಳ, ಮತ್ತಷ್ಟು ಜೋರಾಗಿ ಅಳ್ತಾಳ. ನೋಡ್ರಿ, ಮಿಥಿಲೇಂದ್ರಿಯ ವಂಶದಲ್ಲಿ ನಾನು ಏನು ಮಾಡಿದೆ, ಹುಟ್ಟಿ ಬಂದೆ. ಕೊನೆಗೆ ರಘುಕುಲ ವಂಶದ ದಶರಥ ರಾಜನ ಸೊಸೆಯಾಗಿ ಈ ರೀತಿಯಾಗಿ ರಾಜಮನೆತನದಲ್ಲಿ ಹುಟ್ಟಿತಲ್ಲ, ಸುಖ ಸಂತೋಷದಿಂದ ಇರಬೇಕಾದಂತಹ ತನಗೆ ಬಂದಿರುವಂಥ ಈ ದುರ್ಗತಿಯನ್ನು ನೆನೆಸ್ಕೊಂಡಾಕೆ ಏನು ಮಾಡ್ತಾಳ, ಅಳ್ತಾಳ. ಅದಕ್ಕಿಲ್ಲಿ ರಘುಕುಲದ ದಶರಥ ರಾಜನ ಸೊಸೆಯಾಗಿ ಐತಲ್ಲ, ಕೊನೆಗೆ ನನಗೆ ಇಂತಹ ಕಟ್ಟಡವಿಯೊಳಗೆ ಮಹಾ ಅರಣ್ಯದೊಳಗೆ ಐತಲ್ಲ ವೃತ ಆಯ್ತಲ್ಲ, ವ್ಯರ್ಥವಾಗಿ ವ್ಯತಿಸುವಂತಾಯಿತಲ್ಲ, ತಿರುಗಾಡುವಂತಾಯಿತಲ್ಲ, ಅಯ್ಯೋ ವಿಧಿ ಎಂದು ಹೆಂಗೆ ಅಳ್ತಲಂತಕ್ಕೆ ಹಲ್ಲು ಬಿದ್ದಾಳು ಕಲ್ಮರ ಕರಗುವಂತೆ. ಕೊನೆಗೆ ಏನು ಮಾಡ್ತಾಳಕ್ಕೆ, ಅತ್ಯಂತ ಭಯಂಕರವಾಗಿ ಐತಲ್ಲ ಅಳತಾಳ. ಅದಕ್ಕಾಗಿ ಕಾಡಿನಲ್ಲಿರುವಂತಹ ಆಕೆ ಹಲುಬುದಕ್ಕಾಗಿ, ಹಲುಬುದಂದ್ರೆ ಅಳುವುದು, ಈ ರೀತಿಯಾದಂತಹ ವಿಧಿ ತನಗೆ ಐತಲ್ಲ ತಂದೊದಗಿದಂತಹ ಮಹಾ ಸಂಕಷ್ಟವನ್ನು ನೆನೆಸ್ಕೊಂಡಕ್ಕೆ ಅಳಬೇಕಾದ್ರೆ ಇಡೀ ಕಾಡಿನಲ್ಲಿರುವಂತಹ ಎಲ್ಲ ಕಲ್ಲು ಮಣ್ಣು ಮರ ಎಲ್ಲವೂ ಕರಗಿ ಹೋಗಬೇಕು. ಕಲ್ಮರಗಳು ಕರಗುವ ಹಾಗೆ ಏನು ಮಾಡ್ತಾಳಕ್ಕೆ ಅಳತಾಳ. ಆ ರೀತಿಯಾದಂತಹ ದುಃಖವನ್ನು ಆಕೆ ಏನು ಮಾಡ್ತಾಳ, ತೋಡ್ಕೋತಾಳ. ಇಂತಹ ಕಷ್ಟ ಯಾವ ಹೆಣ್ಣಿಗೂ ಬರಬಾರ್ದು. ಆ ರೀತಿಯಾದಂತಹ ಪುರಾತನ ಅದು ರಾಮಾಯಣ ಮಹಾಭಾರತ ಕಾಲದೊಳಗೆ ಇಂತಹ ಕಷ್ಟಗಳು ಆಗಿರೋದನ್ನು, ಕಾಲಕ್ಕೂ ಈ ರೀತಿಯಾದಂಥ ಹೆಣ್ಣಿನ ಮೇಲೆ ನಡೀತಿರುವಂಥ ದೌರ್ಜನ್ಯ ಶೋಷಣೆಗಳು ಇವತ್ತಿಗೂ ಸಹಿತ ನಿಂತಿಲ್ಲ ಅನ್ನೋದಕ್ಕೆ ಇದು ನಮ್ಗೆ ಸಾಕ್ಷಿಯಾಗಿ ನಿಲ್ತದೆ. ನೆಕ್ಸ್ಟ್, ಈ ರೀತಿಯಾಗಿ ತನ್ನಷ್ಟಕ್ಕೆ ತಾನು ಏನು ಮಾಡ್ತಾಳ, ದುಃಖವನ್ನು ಪಟ್ಟು ಕೊನೆಗೆ ಐತಲ್ಲ ಯಾವ ಕಡೆ ಹೋಗಬೇಕು, ಏನು ಮಾಡಬೇಕು ಏನೂ ತೋಚುವುದಿಲ್ಲ. ಯಾಕಂದ್ರೆ ಒಮ್ಮಿಂದೊಮ್ಮೆಲೆ ಯಾವುದೂ ಗೊತ್ತಾಗದೆ ತೊಗೊಂಡು ಬಂದು ಕಾಡಿಗೆ ಬಿಟ್ಟಾಗೈತಲ್ಲ, ಅಸಹಾಯಕಳಾದಂತಹ ಹೆಣ್ಣು ಏನು ಮಾಡ್ತಾಳ, ತನ್ನ ದುಃಖವನ್ನು ತೋಡಿಕೊಂಡ ನಂತರ ಅಷ್ಟರೊಳಗೆ ಏನು ಮಾಡ್ತಾಳ, ಅಷ್ಟರಲ್ಲಿ ಆನೆಗಂ ಮುಖಕ್ಕೆ, ನೋಡ್ರಿ ಇಲ್ಲಿ ಆನೆಗಂ ಮುಖಕ್ಕೆ ಯೂಪವನ ಅರಸುತ ಬನಕೆ ಸನ್ನುತ ತಪೋಧನಂ ವಾಲ್ಮೀಕಿ ಮುನಿವರಂ ತನ್ನ ಶಿಷ್ಯರ್ವೆರಸಿ ನಡೆತಂದು ಕಾಡೋಳ್ ಓರ್ವಳೆ ಪುಲ್ ದೆಸೆಗಾಣದೆ ಬನ್ನದಿನ್ ಬಗೆಗೆಟ್ಟು ಪಾಡಳಿದು ಗ್ರೀಷ್ಮ ಋತುವಿನ ವೆನ್ನ ಕಾಂತಾರದೋಳ್ ಕಾಂತಾರದದಿ ದೇವತೆ ತಾನೆನಲ್ ಸಣ್ಣ ಗದ್ಗದ ಕಂಟೆಯಾಗಿ ರೋಧಿಸುತ್ತಿದ್ದ ವೈದೇಹಿಯಂ ಕಂಡನು. ಅಷ್ಟರಲ್ಲಿ ಈ ರೀತಿಯಾಗಿ ಸೀತೆ ಕಾಡಿನಲ್ಲಿರುವಂತಹ ಕಲ್ಮರಗಳು ಕರಗು ಹಾಗೆ ಐತಲ್ಲ ಅಳ್ತಾ ಇರಬೇಕಾದ್ರೆ ಅಷ್ಟರೊಳಗೆ ಅಲ್ಲಿ ಯಾರು ಬಂದರು, ಅಷ್ಟರೊಳಗೆ ಅಲ್ಲಿಗೆ ಇವ್ರು ಬರ್ತಾರೆ, ವಾಲ್ಮೀಕಿ ಋಷಿಗಳು ಅಲ್ಲಿಗೆ ಬರ್ತಾರೆ. ಅಷ್ಟರಲ್ಲಿ ಮುಖಕ್ಕೆ ಅಂದರೆ ಇಲ್ಲಿ ಯೂಪವನ ಅರಸುತ ಯಜ್ಞವನ್ನು ಮಾಡಲಿಕ್ಕೆ ಕಂಬ ಬೇಕಲ್ಲ, ಆ ಕಂಬ ಕಟ್ಟುವಂತಹ ಕಂಬವನ್ನು ಹುಡುಕೋತ, ಅರಸುತ ಅಂದ್ರೆ ಹುಡುಕುತ್ತಾ ಏನು ಮಾಡ್ತಾರೆ, ಬನಕ್ಕೆ ಕಾಡಿಗೆ ಏನು ಮಾಡ್ತಾರೆ, ಸನ್ನುತ ಅಂದ್ರೆ ಪ್ರಸಿದ್ಧರಾದಂತಹ ತಪಸ್ವಿಗಳಾದ ವಾಲ್ಮೀಕಿ ಮುನಿವರಂ, ವಾಲ್ಮೀಕಿ ಋಷಿಗಳಿಗೆ ಏನು ಮಾಡ್ತಾರೆ, ತನ್ನ ಶಿಷ್ಯರ ಜೊತೆ ಏನು ಮಾಡ್ತಾರೆ, ಅಲ್ಲಿಗೆ ನಡೆ ತಂದು ಶಿಷ್ಯರ ಜೊತೆ ಆ ಕಾಡಿಗೆ ಬರ್ತಾರೆ. ಅಷ್ಟರೊಳಗೆ ಐತಲ್ಲ ಯಜ್ಞ ಕಂಬವನ್ನು ಹುಡುಕೋತ ಪ್ರಸಿದ್ಧರಾದಂತಹ ತಪಸ್ವಿಗಳಾದ ವಾಲ್ಮೀಕಿ ಋಷಿಗಳು ಏನು ಮಾಡ್ತಾರೆ, ತನ್ನ ಶಿಷ್ಯರ ಜೊತೆಗೂಡಿ ಅಲ್ಲಿಗೆ ಏನು ಮಾಡ್ತಾರೆ, ಕಾಡಿಗೆ ಬರ್ತಾರೆ. ಕಾಡೋಳು ಓರ್ವಳೆ ಪುಲ್ ದೆಸೆಗಾಣದೆ, ಕಾಡಿನಲ್ಲಿ ಒಬ್ಬಂಟಿಗಳಾಗಿ ಸೀತೆ ಏನು ಮಾಡ್ತಾಳೆ, ಕಾಡಿನಲ್ಲಿ ಓರ್ವಳೆ ಒಬ್ಬಂಟಿಗಳಾಗಿ ಏನು ಮಾಡ್ತಾಳೆ, ಪುಲ್ ದೆಸೆಗಾಣದೆ ಅಂದರೆ ದಿಕ್ಕು ಕಾಣದೆ, ಆ ಕಡೆ ಈ ಕಡೆ ಯಾವುದು ದಿಕ್ಕು, ಯಾವ ಕಡೆ ಹೋಗಲಿ ಏನು ಮಾಡಲಿ ಏನೂ ಗೊತ್ತಾಗದೆ ದಿಕ್ಕು ತೋಚದೆ ಏನು ಮಾಡಿದ್ಲು, ಬನ್ನದಿಂ ಬಗೆಗಟ್ಟು ದುಃಖದಿಂದ ದಿಕ್ಕು ತೋಚದಂತಾಗಿ, ಅನಾಥವಾಗಿ ಅಂತ ಗತಿಗೆಟ್ಟು, ಬಗೆಗೆಟ್ಟು ಅಂತ, ಪಾಡಳಿದು ಈ ರೀತಿಯಾಗಿ ದಿಕ್ಕು ತೋಚದೆ ಅನಾಥವಾಗಿ ಆಕಿ
ಗ್ರೀಷ್ಮ ಋತುವಿನನ್ನ ಕಾಂತಾರದದಿ ದೇವತೆ. ನೋಡ್ರಿ, ಈ ರೀತಿಯಾಗಿ ಇದ್ದಂತಹ ಸೀತೆ ಆ ಗ್ರೀಷ್ಮ ಬೇಸಿಗೆ ಕಾಲದೊಳಗೆ ಐತಲ್ಲ, ಎಲ್ಲ ಕಾಡುಗಳು ಐತಲ್ಲ, ಎಲೆ ಎಲ್ಲವುಗಳನ್ನು ಕಡ್ಕೊಂಡು ಆ ಭಯಂಕರವಾದಂತಹ ಬಿಸಿಲುಗಾಲದೊಳಗೆ ಕಾಂತಾರ ಅಂತ ಕಾಡಿನ ಅಧಿದೇವತೆಯಾದಂತಹ ಕಾಡು ದೇವಿಯ ಹಾಗೆ ಏನು ಮಾಡ್ತಾಳೆ, ಕಾಣಿಸ್ತಾ ಇರ್ತಾಳಂತ. ತಾನೆನ್ನಲ್ ಈ ರೀತಿಯಾಗಿ ವಾಲ್ಮೀಕಿ ಋಷಿಗಳ ಕಣ್ಣಿಗೆ ಏನು ಮಾಡ್ತಾಳಕಿ, ಕಾಡಿನ ದೇವತೆಯ ಹಾಗೆ ಐತಲ್ಲ ಕಣ್ಣಿಗೆ ಬೀಳ್ತಾಳೆ. ಆಮೇಲೆ ಸಣ್ಣದ ಗದ್ಗದ ಕಂಠೆಯಾಗಿ ಗಂಟಲು ಬಿಗಿ ಹಿಡಿದು ರೋಧಿಸ್ತಾ ಇದ್ದಂತಹ ಅಳತಾ ಇರುವಂತಹ ವೈದೇಹಿಯಂ ಕಂಡನು. ವಾಲ್ಮೀಕಿ ಋಷಿಗಳು ಏನು ಮಾಡ್ತಾರೆ, ಸೀತೆಯನ್ನು ಗಂಟಲು ಕಟ್ಕೊಂಡು ಬಿಗಿಯಾಗಿ ರೋಧಿಸ್ತಾ ಇರುವಂತಹ ಅಳತಾ ಇರುವಂತಹ ಸೀತೆಯನ್ನು ಏನು ಮಾಡ್ತಾರೆ, ವಾಲ್ಮೀಕಿ ಋಷಿಗಳು ನೋಡ್ತಾರೆ. ಗೊತ್ತಾಯ್ತಾ ಸ್ಟೂಡೆಂಟ್ಸ್? ಅಷ್ಟರೊಳಗೆ ಏನು ಮಾಡ್ತಾರೆ, ಇಲ್ಲಿ ಪ್ರಸಿದ್ಧರಾದಂಥ ತಪಸ್ವಿಗಳು ವಾಲ್ಮೀಕಿ ಋಷಿಗಳಿಗೆ ಏನು ಮಾಡ್ತಾರೆ, ಯಜ್ಞವನ್ನು ಮಾಡಲಿಕ್ಕೆ ಯಜ್ಞ ಕಂಬವನ್ನು ಹುಡುಕೊಂತ ತನ್ನ ಶಿಷ್ಯರ ಜೊತೆ ಆ ಕಾಡಿಗೆ ಬರ್ತಾರೆ. ಆ ಕಾಡಿನಲ್ಲಿ ಸೀತೆ ಒಬ್ಬಳೇ ಏನು ಮಾಡ್ತಾ ಇದ್ಲು, ದಿಕ್ಕು ಕಾಣದೆ ದುಃಖದಿಂದ ದಿಕ್ಕು ತೋಚದಂತಾಗಿ ಅನಾಥವಾಗಿ ಆಕೆ ಏನು ಮಾಡ್ತಾ ಇದ್ದಳು, ದಿಕ್ಕುಗೆಟ್ಟು ಐತಲ್ಲ ಅಳತಾ ಇರಬೇಕಾದ್ರೆ ಆಕೆ ದೂರದಿಂದ ಐತಲ್ಲ ವಾಲ್ಮೀಕಿ ಋಷಿಗಳ ಕಣ್ಣಿಗೆ ಹೆಂಗೆ ಕಾಣ್ತಾನ, ಗ್ರೀಷ್ಮ ಋತುವಿನಲ್ಲಿ ಕಾಡಿನ ಅಧಿದೇವತೆ ಹಾಗೆ ಆಕೆ ಕಾಣ್ತಾಳ. ಗಂಟಲು ಬಿಗಿ ಹಿಡಿದು ರೋಧಿಸ್ತಾ ಇರುವಂತಹ ಅತ್ಯಂತ ಭಯಂಕರವಾಗಿ ಅಳತಾ ಇರುವಂತಹ ಸೀತೆಯನ್ನು, ವೈದೇಹಿಯನ್ನು ಏನು ಮಾಡ್ತಾರೆ ಇಲ್ಲಿ ವಾಲ್ಮೀಕಿ ಋಷಿಗಳು ನೋಡಿದರು ಅಂತ. ನೆಕ್ಸ್ಟ್ ಮುಂದಿನ ಪದ್ಯ, ಕೊನೆಯ ಪದ್ಯ. ದೇವಿ ಬಿಡು ಶೋಕಮಂ ಪುತ್ರ ಯುಗಮಂ ಪಡೆಯುವೆ ಭಾವಿಸದಿರಿನ್ನೂ ಸಂದೇಹಮಂ ಜನಕಂಗೆ ನಾವನ್ಯರಲ್ಲ ನಮ್ಮ ಆಶ್ರಮಕ್ಕೆ ಬಂದು ನೀಂ ಸುಖದೊಳಿರ್ದೊಡೆ ನಿನ್ನನ್ನು ಆವಾವ ಬಯಕೆ ಉಂಟೆಲ್ಲಮಂ ಸಲ್ಲಿಸಿ ತಾ ನೋವಿ ಕೊಂಡಿರ್ಪೆ ಅಂಜದಿರೆಂದು ಸಂತೈಸಿ ರಾವಣಾರ್ಯ ರಾಣಿಯಂ ನಿಜ ತಪೋವನಕ್ಕೆ ವಾಲ್ಮೀಕಿ ಕರೆತಂದನು. ಆವಾಗ ಸೀತೆಯನ್ನು ಅಳತಾ ಇರುವಂತಹ ಸೀತೆಗೆ ಏನು ಮಾಡ್ತಾರೆ ಇಲ್ಲಿ ವಾಲ್ಮೀಕಿ ಋಷಿಗಳು ಐತಲ್ಲ ಸಮಾಧಾನ ಸಂತೈಸ್ತಾರೆ. ದೇವಿ ಬಿಡು ಶೋಕಮಂ, ದೇವಿ ಬಿಡು ಹೇಳ್ತಾರೆ ನೋಡ್ರಿ. ಇಲ್ಲಿ ಸೀತೆಗೆ ಐತಲ್ಲ ದೇವಿ ಬಿಡು, ಸೀತೆಗೆ ದೇವಿ ಬಿಡು ಶೋಕಮಂ, ಇನ್ನು ಸೀತೆ ಅಳುವುದನ್ನು ಬಿಡು ಅಂತ. ಪುತ್ರ ಯುಗಮಂ ಪಡೆಯುವೆ, ಯುಗ ಅಂದ್ರೆ ಇಲ್ಲಿ ಅವಳಿ ಮಕ್ಕಳು, ಎರಡೂ ನಿನಗೆ ಅವಳಿ ಮಕ್ಕಳು ಏನು ಮಾಡ್ತಾವು, ಹುಟ್ಟುತ್ತಾವು. ಭಾವಿಸದಿರಿ ಇನ್ನೂ ನಮ್ಮನ್ನು ನೀನೇನು ಮಾಡ್ತೀವಿ, ಅವಳಿ ಜವಳಿ ಮಕ್ಕಳನ್ನು ಪಡಿತೀವಿ. ಭಾವಿಸದಿರಿ ಇನ್ನು ಸಂದೇಹಮಂ, ನಮ್ಮ ಮೇಲೆ ಸಂಶಯವನ್ನು ನೀನು ಪಡಬೇಡ, ಭಾವಿಸಬೇಡ ಅಂತ. ಜನಕಂಗೆ ನಾವು ಅನ್ಯರಲ್ಲ, ನಿನ್ನ ತಂದೆಯಾದಂಥ ಜನಕ ಮಹಾರಾಜನಿಗೆ ನಾವು ಅನ್ಯರಲ್ಲ ಅಂತ, ಬೇರೆಯವರಲ್ಲ. ನಮ್ಮ ಆಶ್ರಮಕ್ಕೆ ಬಂದು, ಅದಕ್ಕೆ ನೀನು ನಮ್ಮ ಆಶ್ರಮಕ್ಕೆ ಬಂದು ನೀನು ಸುಖವಾಗಿರ್ದಡೆ ನಿನ್ನ ಆವಾವ ಬಯಕೆ ಉಂಟಮೆಲ್ಲಮಂ. ನೋಡು, ನಮ್ಮ ಆಶ್ರಮಕ್ಕೆ ಬಂದು ನೀನು ಸುಖ ಸಂತೋಷದಿಂದ ಇದ್ದಾಗ ನಿನಗೆ ಆ ಬಸುರಿಗೆ ಯಾವ್ಯಾವ ಬಯಕೆಗಳಿದಾವಲ್ಲ ಅವೆಲ್ಲವುಗಳನ್ನು ಏನು ಮಾಡ್ತೇವೆ ನಾವು, ಬಯಕೆ ಉಂಟು ಎಲ್ಲಮಂ ಸಲ್ಲಿಸ್ತೇವೆ, ಈಡೇರಿಸ್ತೇವೆ ಅಂತ. ತಾವು ನೋಡಿಕೊಂಡಿರ್ಪೆ, ಈ ರೀತಿಯಾಗಿ ನಿನ್ನ ಸುಖ ಸಂತೋಷದಿಂದ ನಾವು ನೋಡಿಕೊಂಡಿರ್ಪೆ ಅಂದ್ರೆ ರಕ್ಷಣೆಯನ್ನು ಮಾಡ್ತೇವೆ ಅಂತ. ಅಂಜದಿರಿ ಅಂದು ನೀನು ಅಂಜಬೇಡ, ಹೆದರಬೇಡ ಅಂಥೇಳಿ ಸಂತೈಸಿ ಸೀತೆಯನ್ನು ಸಮಾಧಾನಪಡಿಸಿ ರಾವಣನ ವೈರಿಯಾದಂತಹ ಯಾರು, ಶ್ರೀರಾಮನ ಹೆಂಡತಿ ರಾಣಿ. ರಾವಣಾರಿ ಅಂದ್ರೆ ರಾವಣನ ಅರಿ ಅಂದ್ರೆ ವೈರಿ. ರಾವಣನ ವೈರಿ ಯಾರು, ಶ್ರೀರಾಮನ ರಾಣಿ ಸೀತೆಯನ್ನು ಏನು ಮಾಡ್ತಾರೆ, ನಿಜ ತಪೋವನಕ್ಕೆ, ತಮ್ಮ ತಪೋವನಕ್ಕೆ, ತಮ್ಮ ತಪೋಭೂಮಿಗೆ ಏನು ಮಾಡ್ತಾರೆ, ತಮ್ಮ ಕುಟೀರಕ್ಕೆ ಏನು ಮಾಡ್ತಾರೆ ವಾಲ್ಮೀಕಿ ಋಷಿಗಳು ಕರ್ಕೊಂಡು ಬಂದಕ್ಕೆ ಏನು ಮಾಡ್ತಾರೆ, ಸಮಾಧಾನಪಡಿಸಿ ಸಂತೋಷವನ್ನು ಪಡಿಸ್ತಾರ. ನಂತರ ಆಕೆಗೆ ಅವಳಿ ಮಕ್ಕಳಾಗ್ತವು, ಮುಂದೆ ಲವಕುಶ ಹುಡ್ತಾರ, ಕೊನೆಗೆ ಯುದ್ಧ ಆಗ್ತತಿ. ಕೊನೆಗೆ ಐತಲ್ಲ ಶ್ರೀರಾಮ ಆಕೆನ ಕೂಡುವಂಥ ಸಂದರ್ಭ, ಕೊನೆಗೆ ಸೀತೆ ಏನು ಮಾಡ್ತಾಳ, ಅದೆಲ್ಲವನ್ನು ಬಿಟ್ಟು ಆಕೆ ಏನು ಮಾಡ್ತಾಳೆ, ಭೂಮಿಯೊಳಗೆ ಒಂದಾಗ್ತಾಳೆ. ನಿಮಗೆ ಬೇಕಾದ್ರೆ ಇದರದ ನೋಟ್ಸೂ ಸಹಿತ ಇಲ್ಲಿದೆ, ನೋಡ್ಕೊಳ್ರಿ. ಪ್ರತಿಯೊಂದು ಇದು ನೋಟ್ಸು, ಆಮೇಲೆ ಇದ್ರದ ಸಾರಾಂಶ ಎಲ್ಲವೂ ಇನ್ನೊಂದು ಸರಿ ಚೆನ್ನಾಗಿ ನೋಡ್ಕೊಳ್ರಿ. 16 ಇವೆಲ್ಲವುಗಳನ್ನು ನೋಡಿಕೊಂಡು ನೀವು ಅಭ್ಯಾಸ ಮಾಡಿರಿ. ಇಲ್ಲಿ ಬರುವಂತಹ ಪ್ರತಿಯೊಂದು ಕಠಿಣ ಶಬ್ದದ ಅರ್ಥಗಳನ್ನು ಐತಲ್ಲ ನೋಡ್ಕೊಳ್ಳಿ, ಯಾಕಂದ್ರೆ ಪರೀಕ್ಷೆ ಒಳಗೆ ಇವನ್ನ ಕೇಳ್ತಾರೆ.
ಆಮೇಲೆ ಇಲ್ಲಿ ಬರುವಂತಹ 1 ಮಾರ್ಕ್ಸ್ 2 ಮಾರ್ಕ್ಸಿಂದು ಆಮೇಲೆ ಪ್ರಶ್ನೋತ್ತರಗಳನ್ನು ಸರಿಯಾಗಿ ಪ್ರಿಪೇರ್ ಮಾಡಿ ಇಟ್ಕೊಂಡು ಅಭ್ಯಾಸ ಮಾಡಿರಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.